Hello everyone, welcome to my YouTube channel Shruti Vlogs. ನಾವು IKEA Bangalore Tour ಎಪಿಸೋಡ್ 1ನಲ್ಲಿ ಲೆವೆಲ್ 2 ಶೋರೂಮಲ್ಲಿ ಇರುವಂಥ ಡೆಕೋರೇಷನ್ ಐಡಿಯಾಸ್ ನೋಡಿದ್ವಿ. ಅದರಲ್ಲಿ ಒಂದು ಬಾಕಿ ಇತ್ತು, ಅದೇ ಕಿಡ್ಸ್ ಸೆಕ್ಷನ್. ಸೊ ಇವತ್ತಿನ ಎಪಿಸೋಡಲ್ಲಿ ಅದನ್ನು ನೋಡೋಣ ಬನ್ನಿ. ಕಿಡ್ಸ್ ಅಂದರೆ ನಮಗೆ ನೆನಪಾಗೋದೇನು? ಟಾಯ್ಸ್, ಅದರಲ್ಲೂ ಸಾಫ್ಟ್ ಟಾಯ್ಸ್ ದೊಡ್ಡವರಿಗೂ ಇಷ್ಟ ಆಗುತ್ತೆ. ಬನ್ನಿ ಇನ್ನೇನಿದೆ ಕಿಡ್ಸ್ ಸೆಕ್ಷನಲ್ಲಿ ಅಂತ ನೋಡೋಣ. ಈ ಲಂಚ್ ಬಾಕ್ಸ್ ನೋಡಿ ಎಷ್ಟು ಚೆನ್ನಾಗಿದೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಕಿಡ್ಸ್ ಸೆಕ್ಷನ್ನಲ್ಲಿ ನಾವು ಮಕ್ಕಳ ರೂಮ್ ಡೆಕೋರೇಷನ್ ಹೇಗೆ ಮಾಡಬಹುದು ಅಂತ ನೋಡಬಹುದು. ಅಲ್ಲಿ ಅವರ ಬೆಡ್ಡಿಂಗ್, ಸ್ಟಡಿ ಟೇಬಲ್, ಸೋಫಾ, ಆಮೇಲೆ ಟೇಬಲ್ ಲ್ಯಾಂಪ್, ಸೊ ಹೀಗೆ ಬೇಕಾದಷ್ಟು ಐಡಿಯಾಸ್ ನಮಗೆ ಸಿಗುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಕಿಡ್ಸ್ ಸೋಫಾ, ಆರ್ಮ್ ಚೇರ್. ನೋಡಿ ಈ ಆರ್ಮ್ ಚೇರ್ನ ಪ್ರೈಸ್ 3990, 4000 ಅಂದ್ಕೊಳ್ಳಿ. ಈ ವಾಲ್ ಲ್ಯಾಂಪ್ ನೋಡಿ ಟಾಟಾಸ್ ಥೀಮಲ್ಲಿದೆ. ನಮಗೆ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ, ಇನ್ನು ಮಕ್ಕಳಿಗೆ ಎಷ್ಟು ಇಷ್ಟ ಆಗುತ್ತೆ ಅಲ್ವಾ. ಈ ಟೇಬಲ್ ಲ್ಯಾಂಪ್ ನೋಡಿ ಫುಟ್ಬಾಲ್ ಥೀಮಲ್ಲಿದೆ. ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಲೆವೆಲ್ 2 ಶೋರೂಮ್ನ ಲಾಸ್ಟ್ ಪಾರ್ಟ್ ಕಿಡ್ಸ್ ಸೆಕ್ಷನ್ ಮುಗೀತು. ಈಗ ನಾವು ಲೆವೆಲ್ 1 ಮಾರ್ಕೆಟ್ ಹಾಲಿಗೆ ಹೋಗಬೇಕು. ಸೊ ಲೆವೆಲ್ 2 ಅಲ್ಲಿ ಇಷ್ಟೆಲ್ಲ ನೋಡಿದ್ಮೇಲೆ ಲೆವೆಲ್ 1ಗೆ ಹೇಗೆ ಹೋಗೋದು ಅಂತ ಡೈರೆಕ್ಷನ್ ನಮಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ, ಇಲ್ಲಿ ಫ್ಲೋರ್ ಮೇಲೆ ಆರೋ ಮಾರ್ಕ್ ಕೊಟ್ಟಿರ್ತಾರೆ. ಸೊ ಆರೋ ಮಾರ್ಕ್ನ ಫಾಲೋ ಮಾಡ್ಕೊಂಡು ಹೋದರೆ ನಮಗದು ಲೆವೆಲ್ 1ಗೆ ಕರ್ಕೊಂಡು ಹೋಗುತ್ತೆ, ಅಲ್ಲಿಂದ ಬಿಲ್ಲಿಂಗಿಗೆ ಕರ್ಕೊಂಡು ಹೋಗುತ್ತೆ. ಸೊ ದಿಸ್ ಇಸ್ ಲೆವೆಲ್ 1 ಮಾರ್ಕೆಟ್ ಹಾಲ್. ನಾವು ಶೋರೂಮಲ್ಲಿ ಏನೇನು ನೋಡಿದ್ವಿ ಅದೆಲ್ಲ ಇಲ್ಲಿ ಡಿಪಾರ್ಟ್ಮೆಂಟ್ ವೈಸ್ ನಮಗೆ ಪರ್ಚೇಸ್ ಮಾಡೋಕ್ಕೆ ಇಟ್ಟಿರ್ತಾರೆ. ಇದು ಕಿಚನ್ ಡಿಪಾರ್ಟ್ಮೆಂಟ್. ಕಿಚನ್ ಯುಟೆನ್ಸಿಲ್ಸ್, ಕಿಚನ್ ರಿಲೇಟೆಡ್ ಐಟಮ್ಸ್ ಎಲ್ಲ ಇಲ್ಲಿರುತ್ತೆ. ಇದು ಟೆಕ್ಸ್ಟೈಲ್ ಡಿಪಾರ್ಟ್ಮೆಂಟ್. ಇಲ್ಲಿ ವಾಲ್ ಕರ್ಟೈನ್, ವಿಂಡೋ ಕರ್ಟೈನ್, ಪಿಲ್ಲೋ ಕವರ್ಸ್, ಕುಷನ್ಸ್ ಎಲ್ಲ ಸಿಗುತ್ತೆ. ಇದು ಲೈಟಿಂಗ್ ಡಿಪಾರ್ಟ್ಮೆಂಟ್. ಇಲ್ಲಿ ಎಷ್ಟು ಚೆನ್ನಾಗಿರೋ ವಾಲ್ ಲ್ಯಾಂಪ್ಸ್ ಇದೆ, ಹಾಗೆ ಟೇಬಲ್ ಲ್ಯಾಂಪ್, ಸೊ ಡೆಕೋರೇಟಿವ್ ಲ್ಯಾಂಪ್ಸ್ ಎಲ್ಲನೂ ಇಲ್ಲಿದೆ.
ಈ ಟೇಬಲ್ ಲ್ಯಾಂಪ್ ನೋಡಿ ಹೇಗಿದೆ. ಮೊಬೈಲ್ ಸ್ಟ್ಯಾಂಡ್ ಕೂಡ ಇದೆ ಇದರಲ್ಲಿ ಮೂಡ್ ಚೇಂಜಿಂಗ್ ಲೈಟ್ಸ್ ಕೂಡ ಇದೆ. ಹಾಗೆ ಇದು ಬುಕ್ ಲವರ್ಸ್ಗೆ ಅಂತಿದೆ. ಸೊ ಇದು ನನಗೆ ಇಷ್ಟವಾದ ಲ್ಯಾಂಪ್. ಇದ್ರ ಬೆಲೆ 3490. ಈ ಲ್ಯಾಂಪ್ ನೋಡಿ ಲಾಂಟರ್ನ್ ಥರ ಇದೆ. ತುಂಬಾನೇ ಕಲರ್ಫುಲ್ ಆಗಿತ್ತಲ್ವಾ. ಇಲ್ಲಿ ನೋಡಿ ಪುಟಾಣಿ ಎಲಿಫೆಂಟ್. ಇದು ಇನ್ನೊಂದು ಕಲರ್ಫುಲ್ ಸೆಕ್ಷನ್. ಇಲ್ಲಿ ಆರ್ಟಿಫಿಷಿಯಲ್ ಫ್ಲವರ್ಸ್, ಪಾಟ್ಸ್, ವಾಸ್ ಎಲ್ಲ ಸಿಗುತ್ತೆ. ನೋಡಿ ಎಷ್ಟು ದೊಡ್ಡ ಗೋಡೌನು. ಇದೇ ಬಿಲ್ಲಿಂಗ್ ಕೌಂಟರು. ನೀವು ಬ್ಯಾಗ್ನ ಮರೆತಲ್ಲೇ ತನ್ನಿ, ಇಲ್ಲ ಅಂದರೆ ಪೇಪರ್ ಬ್ಯಾಗಿಗೆ 25 ರೂಪಾಯಿ, ಇಲ್ಲ ಕಾಟನ್ ಬ್ಯಾಗಿಗೆ 149 ರೂಪಾಯಿ ಆಗುತ್ತೆ. ಬಿಲ್ಲಿಂಗ್ ಆದಮೇಲೆ ಸ್ವೀಡಿಷ್ ಫುಡ್ ಮಾರ್ಕೆಟ್ ಇದೆ. ಇಲ್ಲಿ ಸ್ನ್ಯಾಕ್ಸ್ ಐಟಮ್ಸ್ ಸಿಗುತ್ತೆ. ಅದಾದಮೇಲೆ ಎಕ್ಸಿಟ್. Bye IKEA. Going back to ನಾಗಸಂದ್ರ ಮೆಟ್ರೋ ಸ್ಟೇಷನ್. ಇಲ್ಲಿ ನೋಡ್ರಿ, ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಮಹನೀಯರು ನಮ್ಮ ಮೆಟ್ರೋದಲ್ಲಿ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಎಪಿಸೋಡ್ 1 ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಎಪಿಸೋಡ್ 1 ಲಿಂಕ್ನ ನಾನು ಕೊಟ್ಟಿರ್ತೀನಿ, ದಯವಿಟ್ಟು ಒಂದ್ಸತಿ ನೋಡಿ. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಸೊ IKEA ಬ್ಯಾಂಗ್ಳೂರ್ ಟೂರ್ ಎಪಿಸೋಡ್ 1, ಎಪಿಸೋಡ್ 2 ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ನಾನು ನಿಮ್ಮನ್ನು ನೆಕ್ಸ್ಟ್ ವ್ಲಾಗಲ್ಲಿ ಭೇಟಿ ಆಗ್ತೀನಿ. ಅಂಟಿಲ್ ದೆನ್, ಸಿ ಯು, ಟೇಕ್ ಕೇರ್, ಬಾಯ್.